ಲೋಕವೆಲ್ಲ ನಿದ್ರಿಸುವಾಗ ಅವರು ನೈಟ್ ಡ್ಯೂಟಿಯಲ್ಲಿ ಇರ್ತಾರೆ. ಗ್ರಾಮದಲ್ಲಿ ಏಕಾಏಕಿ ರೋಗ ಹರಡಿದಾಗ ಅವರು ಮನೆ ಮನೆಗೆ ತೆರಳಿ ಜನರಿಗೆ ಧೈರ್ಯ ತುಂಬುತ್ತಾರೆ. ಒಬ್ಬ ತಾಯಿ ಪ್ರಸವ ವೇದನೆಯಲ್ಲಿ ಅಳುವಾಗ ಅವರು ಆ ತಾಯಿಗೆ ಶಕ್ತಿಯಾಗ್ತಾರೆ. ಆಶಾ ಕಾರ್ಯಕರ್ತೆಯರಿಂದ ನರ್ಸಸ್ಗಳವರೆಗೆ, ಲೇಡಿ CHOರಿಂದ ಲೇಡಿ ಡಾಕ್ಟರ್ಗಳವರೆಗೆ ನೀವು ಕೇವಲ ನೌಕರರು ಅಲ್ಲ, ನೀವು ಜೀವರಕ್ಷಕರು. ಜನರು ಒಂದು ಯೂನಿಫಾರ್ಮ್ ನೋಡ್ತಾರೆ, ನಾನು ಸಮರ್ಪಣೆ ನೋಡ್ತೇನೆ. ಜನರು ಒಬ್ಬ ಸ್ಟಾಫ್ ನರ್ಸ್ ನೋಡ್ತಾರೆ, ನಾನು ಮನೆ ಮತ್ತು ಆಸ್ಪತ್ರೆ ಎರಡನ್ನೂ ಸಮತೋಲನದಲ್ಲಿ ನಡೆಸುವ ತಾಯಿಯನ್ನು ನೋಡ್ತೇನೆ. ಜನರು ಒಬ್ಬ ಆಶಾ ಕಾರ್ಯಕರ್ತೆಯನ್ನು ನೋಡ್ತಾರೆ, ನಾನು ಬಿಸಿಲು, ಮಳೆ, ಸಮಾಜದ ಒತ್ತಡ ಎಲ್ಲವನ್ನೂ ಎದುರಿಸುವ ಯೋಧೆಯನ್ನು ನೋಡ್ತೇನೆ. ಲಸಿಕಾ ಅಭಿಯಾನಗಳು, ಗರ್ಭಿಣಿ ಆರೈಕೆ, TB ಫಾಲೋಅಪ್, ಸರ್ವೇಗಳು, ಡಾಕ್ಯುಮೆಂಟೇಷನ್, ತುರ್ತು ಪರಿಸ್ಥಿತಿಗಳು ಇವೆಲ್ಲವನ್ನು ನಿಭಾಯಿಸಿ ಮನೆಗೆ ಹೋಗಿ ಕುಟುಂಬವನ್ನೂ ನೋಡ್ಕೊಳ್ತೀರಿ. ಆ ಶಕ್ತಿ ಸಾಮಾನ್ಯವಲ್ಲ, ಅದು ಅಸಾಮಾನ್ಯ. ಕೋವಿಡ್ ಸಮಯದಲ್ಲಿ ಎಲ್ಲೆಡೆ ಭಯದ ವಾತಾವರಣವಿದ್ದಾಗ ನೀವು ಗಂಟೆಗಳ ಕಾಲ PPE ಕಿಟ್ ಧರಿಸಿ ಸೇವೆ ಸಲ್ಲಿಸಿದ್ದೀರಿ. ಐಸೋಲೇಷನ್ ವಾರ್ಡ್ಗಳಲ್ಲಿ ಕೆಲಸ ಮಾಡಿದ್ದೀರಿ. ತಮ್ಮ ಕುಟುಂಬವನ್ನು ಕೂಡ ನೋಡಲಾಗದ ರೋಗಿಗಳಿಗೆ ಧೈರ್ಯ ತುಂಬಿದ್ದೀರಿ. ಇತಿಹಾಸ ವೈದ್ಯರನ್ನು ನೆನಪಿಸಿಕೊಳ್ಬಹುದು, ಆದರೆ ನಿಜವಾದ ವೀರರು ಯಾರು ಗೊತ್ತೇ? ಮಹಿಳಾ ಆರೋಗ್ಯ ಕಾರ್ಯಕರ್ತೆಯರಿಲ್ಲದೆ ಈ ವ್ಯವಸ್ಥೆ ನಿಲ್ಲುತ್ತಿರಲಿಲ್ಲ. ನಿಮ್ಮ ಸಹೋದ್ಯೋಗಿಯಾಗಿ ನಿಮ್ಮ ಹೋರಾಟವನ್ನು ನಾನು ಕಂಡಿದ್ದೇನೆ. ಕ್ಯಾಂಪ್ ಸಮಯದಲ್ಲಿ ಊಟವನ್ನೇ ಬಿಟ್ಟು ಕೆಲಸ ಮಾಡಿರುವುದನ್ನು ಕಂಡಿದ್ದೇನೆ. ಸೌಲಭ್ಯವಿಲ್ಲದ ದೂರದ ಗ್ರಾಮಗಳಿಗೆ ಪ್ರಯಾಣಿಸಿರುವುದನ್ನು ಕಂಡಿದ್ದೇನೆ. ಕಣ್ಣೀರು ಕಂಡಿದ್ದೇನೆ. ಆದರೆ ದೌರ್ಬಲ್ಯವನ್ನು ಎಂದಿಗೂ ಕಂಡಿಲ್ಲ. ನೀವು ರೋಗಿಗಳಿಗೆ ಮಾತ್ರ ಪ್ರೇರಣೆ ಅಲ್ಲ, ನಮ್ಮಂತಹ ಸಹೋದ್ಯೋಗಿಗಳಿಗೂ ಪ್ರೇರಣೆ. ಸಮಾಜಕ್ಕೆ ನಾನು ಹೇಳಬೇಕೆಂದಿರುವುದು, ಆರೋಗ್ಯ ಕ್ಷೇತ್ರದ ಮಹಿಳೆಯರನ್ನು ಗೌರವಿಸಿ, ಅವರಿಗೆ ಬೆಂಬಲ ನೀಡಿ, ಅವರನ್ನು ರಕ್ಷಿಸಿ, ಅವರ ಮೌಲ್ಯವನ್ನು ಗುರುತಿಸಿ. ಯಾಕೆಂದ್ರೆ ಪ್ರತಿ ಆರೋಗ್ಯಕರ ಗ್ರಾಮದ ಹಿಂದೆ ಒಬ್ಬ ಬಲವಾದ ಮಹಿಳಾ ಆರೋಗ್ಯ ಕಾರ್ಯಕರ್ತೆ ಇರ್ತಾಳೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಪ್ರತಿ ಆಶಾ ಕಾರ್ಯಕರ್ತೆಗೂ, ಪ್ರತಿ ನರ್ಸ್ಗೂ, ಪ್ರತಿ ವೈದ್ಯಗೂ, ಪ್ರತಿ ಮಹಿಳಾ ಆರೋಗ್ಯ ಸಿಬ್ಬಂದಿಗೂ ನನ್ನ ಹೃದಯಪೂರ್ವಕ ನಮನಗಳು. ನೀವು ಕೇವಲ ಆರೋಗ್ಯ ಸಿಬ್ಬಂದಿಯಲ್ಲ, ನೀವು ನಮ್ಮ ಆರೋಗ್ಯ ವ್ಯವಸ್ಥೆಯ ಹೃದಯ. ಎಲ್ಲಾ ಮಹಿಳಾ ಆರೋಗ್ಯ ಯೋಧೆಯರಿಗೆ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ನಾವು ನಿಮ್ಮ ಮೇಲೆ ಹೆಮ್ಮೆ ಪಡುತ್ತೇವೆ. ನಾವು ನಿಮ್ಮೊಂದಿಗೆ ಇದ್ದೇವೆ. ನಿಮಗೆ ನಮ್ಮ ಕೃತಜ್ಞತೆಗಳು. ಜೈ ಹಿಂದ್.